ಚಿತ್ರದುರ್ಗದ ರೇಣುಕಾಸ್ವಾಮಿ ಕೊಲೆ ಪ್ರಕರಣದ 2ನೇ ಆರೋಪಿ ನಟ ದರ್ಶನ್ ಬಳ್ಳಾರಿ ಜೈಲಲ್ಲಿದ್ದಾರೆ. ದರ್ಶನ್ಗೆ ಬೇಲ್ ಕುರಿತು ಟೆನ್ಷನ್ ಶುರುವಾಗಿದೆ. ಮುಂದಿನ ಕಾನೂನು ಹೋರಾಟದ ಬಗ್ಗೆ ದರ್ಶನ್ ತಲೆ ಕೆಡಿಸಿಕೊಂಡಿದ್ದಾರೆ. ಮುಂದೆ ಕಾನೂನು ಹೋರಾಟ ಹೇಗೆ ಮಾಡಬೇಕು ಅನ್ನೋದರ ಬಗ್ಗೆ ದರ್ಶನ್ ಪತ್ನಿ ಹಾಗೂ ವಕೀಲರ ಜೊತೆ ದೂರವಾಣಿ ಮೂಲಕ ಚರ್ಚೆ ನಡೆಸುವ ಸಾಧ್ಯತೆ ಇದೆ. ರೇಣುಕಾಸ್ವಾಮಿ ಕೊಲೆಗೆಯ ಸುಮಾರು 3991 ಪುಟದ ಚಾರ್ಜ್ ಶೀಟ್ ಅನ್ನು ಈಗಾಗಲೇ ಪೊಲೀಸರು ಕೋರ್ಟ್ಗೆ ಸಲ್ಲಿಕೆ ಮಾಡಿದ್ದಾರೆ. ಸದ್ಯ ಇದೇ ವಿಚಾರದ ಬಗ್ಗೆ ಬೆಂಗಳೂರಿನಲ್ಲಿ ಮಾತನಾಡಿದ ಪೊಲೀಸ್ ಕಮಿಷನರ್ ದಯಾನಂದ್, ಈಗಾಗಲೇ ಪ್ರಕರಣದ ಸಂಬಂಧ ಕಾನೂನು ತಜ್ಞರ ಜೊತೆ ಚರ್ಚೆಯನ್ನು ನಡೆಸಲಾಗಿದೆ. ಪ್ರಕರಣಕ್ಕೆ ಪೂರಕವಾಗುವ ಮತ್ತೊಂದಿಷ್ಟು ವರದಿ ಬರಬೇಕಿದೆ ಎಂದಿದ್ದಾರೆ. CFSನಿಂದ ಕೆಲವು ವರದಿಗಳು ಇನ್ನೂ ಬರಬೇಕು, ನಾನು ಕೇಳಿಲ್ಲ. CFSನಿಂದ ಕೆಲವು ವರದಿಗಳು ಬರಬೇಕು. ಬಟ್ ಅದೇನು ಪ್ರಮುಖವಾಗಿ ಏನು ಬೇಕಾಗಿತ್ತು ನಮಗೆ ಎಲ್ಲ ಸಾಕ್ಷಿ ಆಧಾರಗಳು ಈಗಾಗಲೇ ದೊರಕಿರೋದ್ರಿಂದ ನಮಗೆ ಗೊತ್ತಿರೋ ಹಾಗೆ ನಾವು ಪ್ರಕರಣದ ಅಂತಿಮ ವರದಿಯನ್ನು ಈಗಾಗಲೇ ನ್ಯಾಯಾಲಯಕ್ಕೆ. ದರ್ಶನ್ ಕೇಸ್ ವಿಚಾರವಾಗಿ ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಬಗ್ಗೆ ಮಾಧ್ಯಮಗಳಿಗೆ ಮಾತನಾಡಿದ ಗೃಹ ಸಚಿವ ಡಾಕ್ಟರ್ ಜಿ ಪರಮೇಶ್ವರ್, ಫಾಸ್ಟ್ ಟ್ರ್ಯಾಕ್ ಕೋರ್ಟ್ ಸ್ಥಾಪನೆ ಮಾಡುವ ಚಿಂತನೆ ಇದೆ. ಈ ಬಗ್ಗೆ ಮನವಿ ಬಂದಿದೆ. ಎಲ್ಲವನ್ನ ಆದಷ್ಟು ಬೇಗ ತೀರ್ಮಾನ ಮಾಡ್ತೇವೆ. ಶೀಘ್ರವೇ ಈ ಪ್ರಕರಣವನ್ನ ಮುಗಿಸುವ ಕಾರ್ಯ ಮಾಡ್ತೇವೆ ಅಂತ ಹೇಳಿದ್ದಾರೆ. ಕೋರ್ಟ್ ತೀರ್ಮಾನ ಮಾಡಿದೆ, ಅದು ಒಂದು ಚಿಂತನೆ ಇದೆ. ಯಾಕೆಂದರೆ ಬೇಗ ಮುಗಿದೋದ್ರೆ ಅದು ಕೇಸು ಏನು ತೀರ್ಮಾನ ಕೋರ್ಟ್ ತೀರ್ಮಾನ ಮಾಡುತ್ತೋ. ಈಗ ಅವರೆಲ್ಲ ಚಾರ್ಜ್ ಶೀಟ್ ಸಬ್ಮಿಟ್ ಮಾಡಿದ್ದಾರೆ. ಎಫೆಕ್ಟಿವ್ ಆಗಿ ಅದನ್ನೇನೇನು ಎವಿಡೆನ್ಸಸ್ಸು ಸಿಕ್ಕಿದೆಯೋ ಅದನ್ನೆಲ್ಲ ಸಬ್ಮಿಟ್ ಮಾಡಿದ್ದಾರೆ. ಅದರ ಆಧಾರದ ಮೇಲೆ ತೀರ್ಮಾನ ಆಗುತ್ತೆ. ಅದು ಕೊಲೆ ಕೇಸಲ್ಲಿ ಲಾಕ್ ಆಗಿರೋ ದರ್ಶನ್ ಕಂಬಿ ಹಿಂದೆ ಟೆನ್ಷನ್ನಲ್ಲಿದ್ದಾರೆ. ಇತ್ತ ಪತ್ನಿ ವಿಜಯಲಕ್ಷ್ಮಿ ಸ್ನೇಹಿತೆ ಬರ್ತ್ಡೇ ಪಾರ್ಟಿಯಲ್ಲಿ ಭಾಗಿಯಾಗಿದ್ದಾರೆ. ನಿನ್ನೆ ಸ್ನೇಹಿತೆ ಶ್ರುತಿ ಬರ್ತ್ಡೇ ಪಾರ್ಟಿಯಲ್ಲಿ ವಿಜಯಲಕ್ಷ್ಮಿ ಹಾಗೂ ಸಿಎಂ ಸೊಸೆ ಸ್ಮಿತಾ ರಾಕೇಶ್ ಕೂಡ ಭಾಗಿಯಾಗಿದ್ರು. ಈ ಮೂವರು ಹಲವು ವರ್ಷಗಳಿಂದ ಸ್ನೇಹಿತೆಯಾಗಿರೋದ್ರಿಂದ ಎಲ್ಲರೂ ಕೂಡ ಪಾರ್ಟಿಯಲ್ಲಿ ಭಾಗಿಯಾಗಿ ಫೋಟೋಸ್ ತೆಗೆಸಿಕೊಂಡಿದ್ದಾರೆ. ದರ್ಶನ್ ರಿಲೀಸ್ಗಾಗಿ ವಿಜಯಲಕ್ಷ್ಮಿ ಶಕ್ತಿ ದೇವತೆಯ ಮೊರೆ ಹೋಗಿದ್ದಾರೆ. ಅಸ್ಸಾಂನ ಗುವಾಹತಿಯಲ್ಲಿರುವಂತಹ ಕಾಮಾಖ್ಯ ದೇಗುಲಕ್ಕೆ ವಿಜಯಲಕ್ಷ್ಮಿ ಭೇಟಿ ನೀಡಿರುವ ಸಾಧ್ಯತೆ ಇದೆ. ಇನ್ಸ್ಟಾಗ್ರಾಂನಲ್ಲಿ ಫೋಟೋ ಹಂಚಿಕೊಂಡಿರುವ ವಿಜಯಲಕ್ಷ್ಮಿ ಪ್ರಾರ್ಥನೆಯೇ ಶಕ್ತಿ ಅಂತ ಬರೆದುಕೊಂಡಿದ್ದಾರೆ. ಕೊಲೆ ಕೇಸಲ್ಲಿ ದರ್ಶನ್ ಬಳ್ಳಾರಿ ಜೈಲು ಸೇರಿದ್ದಾರೆ. ಇತ್ತ ಮೈಸೂರಿನಲ್ಲಿ ದರ್ಶನ್ ಫಾರ್ಮ್ ಹೌಸ್ನಲ್ಲಿ ಮೌನ ಆವರಿಸಿದೆ. ದರ್ಶನ್ ಮೈಸೂರಿಗೆ ಬಂದಾಗಲೆಲ್ಲ ಫಾರ್ಮ್ ಹೌಸ್ಗೆ ಬಂದು ಪ್ರಾಣಿ ಪಕ್ಷಿಗಳ ಜೊತೆ ಕಾಲ ಕಳೆದು ಹೋಗ್ತಿದ್ರು. ಆದ್ರೆ ಈಗ ದರ್ಶನ್ ಜೈಲು ಸೇರಿದ್ದು ಕೆಲಸಗಾರರೇ ಪ್ರಾಣಿ ಪಕ್ಷಿಗಳ ಆರೈಕೆಯನ್ನ ಮಾಡ್ತಿದ್ದಾರೆ. ಇನ್ನು ದರ್ಶನ್ ಕುಟುಂಬ ಕೂಡ ಮೌನಕ್ಕೆ ಜಾರಿದ್ದು ನಮ್ಮ ಪಾಡಿಗೆ ನಮ್ಮನ್ನ ಬಿಟ್ಟು ಬಿಡಿ ಎನ್ನುತ್ತಿದ್ದಾರಂತೆ. ಮೈಸೂರಿನ ಸಿದ್ಧಾರ್ಥ ನಗರದಲ್ಲಿರುವ ದರ್ಶನ್ ತೂಗುದೀಪ ಶ್ರೀನಿವಾಸ್ ಮನೆಯಲ್ಲಿನ ಕುಟುಂಬಸ್ಥರು ಮನೆ ಗೇಟ್ಗೆ ಬೀಗ ಹಾಕಿ ಒಳಗಿದ್ದಾರೆ. ದರ್ಶನ್ ಫೋಟೋ ಬಿಡುಗಡೆಯಲ್ಲಿ ಸರ್ಕಾರದ ಕೈವಾಡ ಇದೆ ಎಂದಿದ್ದ ಪ್ರಹ್ಲಾದ್ ಜೋಶಿ ಹೇಳಿಕೆಗೆ ಸಚಿವ ಸಂತೋಷ್ ಲಾಡ್ ತಿರುಗೇಟನ್ನ ಕೊಟ್ಟಿದ್ದಾರೆ. ದರ್ಶನ್ ಫೋಟೋ ಬಿಡುಗಡೆಯಲ್ಲಿ ವಿಚಾರದಲ್ಲಿ ಪ್ರಹ್ಲಾದ್ ಜೋಶಿ ಕೈವಾಡ ಇರಬೇಕು. ಇಷ್ಟು ಡೀಪ್ ಆಗಿ ಅವರ ಬಳಿ ಮಾಹಿತಿ ಇದೆ ಅಂದ್ರೆ ಅವರೇ ಬಿಡುಗಡೆ ಮಾಡಿಸಿರಬೇಕು. ಕೇಂದ್ರ ಸಚಿವರಾಗಿ ದೇಶದ ಕೆಲಸ ನಡೆಸೋದ್ ಬಿಟ್ಟು ಫೋಟೋ ವಿಚಾರದ ಬಗ್ಗೆ ಮಾತನಾಡಿಸಿದ್ದಾರೆ. ವೈಯಕ್ತಿಕವಾಗಿ ಇವರಿಗೆ ಎಲ್ಲ ಮಾಹಿತಿ ಗೊತ್ತಿರಬೇಕು. ಇವರ ಕಡೆ ಅವರೇ ಫೋಟೋ ಬಿಟ್ಟಿರಬೇಕು. ಮುಡಾ ವಾಲ್ಮೀಕಿ ಹಗರಣವನ್ನ ನಾವೆಲ್ಲೂ ಡೈವರ್ಟ್ ಮಾಡ್ತಿಲ್ಲ ಅಂತ ಹೇಳಿದ್ರು. ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿತ್ತು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು. ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈವಾಡ. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು. ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ, ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವ್ರಿಗೆ ಇವ್ರು ಮಾತಾಡೋದು ನಾವೇನು ಹೋಗ್ತಾ. ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ರು, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದ್ರೆ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಇದ್ರ ಬಗ್ಗೆ ವಾಲ್ಮೀಕಿ ದರ್ಶನ್ ಫೋಟೋವನ್ನ ಸರ್ಕಾರನೇ ಹೊರಗೆ ಬಿಟ್ಟಿತ್ತು ಅಂತ ಈಗ ನನ್ನ ಪ್ರಕಾರ ಇವ್ರದೇ ಕೈವಾಡ ಇರ್ಬೇಕು. ಯಾರು ಪ್ರಹ್ಲಾದ್ ಜೋಶಿ ಸಾಹೇಬ್ರ ಕೈವಾಡ. ಯಾಕಂದ್ರೆ ಇಷ್ಟು ಡೀಪ್ ಆಗಿ ಯಾರು ಬಿಟ್ಟಾರೆ ಯಾರಲ್ಲ ಅಂತ ಇಷ್ಟು ಮಾಹಿತಿ ಅವ್ರಿಗಿದ್ರೆ ನನ್ನ ಪ್ರಕಾರ ಅವ್ರದೇ ಕೈವಾಡ ಇರ್ಬೋದು. ಯಾರ್ದು? ಜೋಶಿ ಅವ್ರದ್ದು. ಯಾಕಂದ್ರೆ ಇಷ್ಟು ಡೀಟೇಲ್ ಆಗಿ ಇವ್ರಿಗೆ ಹೆಂಗ್ ಗೊತ್ತು ಯಾರು ಬಿಟ್ಟಾರೆ ಯಾರಲ್ಲ, ಫೋಟೋ ಯಾರು ಬಿಟ್ಟಾರೆ. ನಾವು ಈಗ ಕೇಂದ್ರದಲ್ಲಿ ದೇಶದ ಕೆಲಸಗಳು ನಡೆಸೋದ್ ಬದಲು ಫೋಟೋ ಯಾರು ಬಿಟ್ಟಾರೆ, ಫೋಟೋ ಇವರೇ ಬಿಟ್ಟಾರೆ, ಇಂಥವ್ರಿಗೆ ಇವ್ರು ಮಾತಾಡೋದು ನಾವೇನು ಹೋಗ್ತಾ. ಅದಕ್ಕೆ ಐ ಫೀಲ್ ಪರ್ಸನಲಿ ಈ ಮಸ್ಟ್ ಬಿ ಹ್ಯಾವಿಂಗ್ ಸಮ್ ಫಸ್ಟ್ ಹ್ಯಾಂಡ್ ನಾಲೆಜ್. ಇವ್ರ ಕಡೆ ಯಾರು ಬಿಟ್ಟಿದ್ರು, ಇವ್ರ ಕಡೆ ಒಳಗೆ ಯಾರು ಇನ್ಫಾರ್ಮ್ ಆದ್ರೆ ನೀವು ಅವ್ರನ್ನೇ ಕೇಳ್ಬೇಕು. ನಾನು ಇದ್ರ ಬಗ್ಗೆ
ಮುಡಾ ಹೋರಾಟವನ್ನ ಹಣಿಯಲು ಕಾಂಗ್ರೆಸ್ ಬ್ರಹ್ಮಾಸ್ತ್ರವನ್ನೇ ಬಳಸಲು ಮುಂದಾಗಿದೆ. ಬಿಜೆಪಿ ಹಗರಣಗಳ ಸಂಬಂಧ ಗೃಹ ಸಚಿವ ಪರಮೇಶ್ವರ್ ನೇತೃತ್ವದಲ್ಲಿ ಸಂಪುಟ ಉಪಸಮಿತಿ ರಚನೆ ಮಾಡಲಾಗಿದೆ. ಈಗಾಗಲೇ 26 ಹಗರಣಗಳ ಬಗ್ಗೆ ಮಾಹಿತಿಯನ್ನು ಸಂಗ್ರಹಿಸಿದ್ದು ಆದಷ್ಟು ಬೇಗ ತನಿಖಾ ವರದಿ ಸಲ್ಲಿಸಲು ಸಮಿತಿಗೆ ಸಿಎಂ ಸಿದ್ದರಾಮಯ್ಯ ಸೂಚನೆ ನೀಡಿದ್ದಾರೆ. ಹೀಗಾಗಿ ತನಿಖಾ ಸಂಸ್ಥೆಗಳ ಜೊತೆ ಗೃಹ ಸಚಿವ ಪರಮೇಶ್ವರ್ ಚರ್ಚೆ ಮಾಡುತ್ತಿದ್ದು ಪ್ರತಿ ಹಗರಣದ ತನಿಖಾ ವರದಿ ಪಡೆದುಕೊಳ್ಳುತ್ತಿದ್ದಾರೆ. ನಾವು ಭಾರತೀಯ ಜನತಾ ಪಾರ್ಟಿಯ ಆಡಳಿತದ ಸಂದರ್ಭದಲ್ಲಿ ಯಾವ ಯಾವ ಹಗರಣಗಳು ನಡೆದಿದ್ದಾವೆ ಅವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ಕ್ಯಾಬಿನೆಟ್ ಸಬ್ ಕಮಿಟಿ ಮಾಡಿದ್ದಾರೆ. ಕಳೆದ ಕ್ಯಾಬಿನೆಟ್ ಅಲ್ಲಿ ಅದಕ್ಕೆ ನನ್ನನ್ನೇ ಚೇರ್ಮನ್ ಮಾಡಿದ್ದಾರೆ. ಈಗ ಸದ್ಯದಲ್ಲಿ ಮುಖ್ಯಮಂತ್ರಿಗಳು ಹೇಳಿದ್ದಾರೆ 2 ತಿಂಗಳೊಳಗಾಗಿ ನಮಗೆ ವರದಿ ಕೊಡಬೇಕು ಅಂತ ಹೇಳಿದ್ದಾರೆ. ಈಗ ಸ್ಟಾರ್ಟ್ ಮಾಡಿದ್ದೀವಿ. ಸುಮಾರು 20-25 ಹಗರಣಗಳನ್ನು ಲಿಸ್ಟ್ ಮಾಡಿದ್ವಿ. ಅವೆಲ್ಲವನ್ನು ಈಗ ಏನೇನು ಹಂತದಲ್ಲಿದೆ, ಯಾವ್ಯಾವ ಇದರಲ್ಲಿ ಆ್ಯಕ್ಷನ್ ತೊಗೊಂಡಿದ್ದೀವಿ, ತಗೋಬೇಕು ಅಥವಾ ಮುಂದೆ ರಿಪೋರ್ಟ್ ಕೇಳ್ಕೋಬೇಕು, ಇವೆಲ್ಲವನ್ನು ರಿವ್ಯೂ ಮಾಡ್ತೀವಿ. ನಾವು ಈ ದ್ವೇಷದ ರಾಜಕಾರಣ ಮಾಡಬಾರ್ದು ಅಂಥೇಳಿ ನಾವು ಅದನ್ನು ನೀವು ಹೇಳಿದಾಗೆ ಸಾಫ್ಟು ಅಂತ ದ್ವೇಷದ ರಾಜಕಾರಣ ಮಾಡಬಾರ್ದು. ಆಡಳಿತ ಮಾಡೋರಿಗೆ ಎಚ್ಚರಿಕೆ ಇರಬೇಕು, ಆದರೆ ದ್ವೇಷದ ರಾಜಕಾರಣ ಆಗಬಾರ್ದು ಅನ್ನೋ ಕಾರಣಕ್ಕಾಗಿ ಈಗ ನಾವು ಅವರು ಅದನ್ನು ದೇಶದ ರಾಜಕಾರಣ ಮಾಡೋಕ್ಕೆ ಹೊರಟಾಗ ನಾವೇನು ಮಾಡಬೇಕು? ನಾವು ಅದನ್ನೇ ಮಾಡಬೇಕಲ್ಲ, ರಾಜಕಾರಣನೇ ಮಾಡಬೇಕು ನಾವೂ. ಅದಕ್ಕೆ ಈಗ ನಾವು ಅದಕ್ಕೆ ಎಲ್ಲೆಲ್ಲಿ ತನಿಖೆ ಮಾಡಬೇಕು ಅದನ್ನು ವರದಿಗಳು ತರಿಸ್ಕೊಂಡು ಅದ್ರ ಮೇಲೆ ಆ್ಯಕ್ಟ್ ಮಾಡ್ತೀವಿ. ನಾವು ಭಾರತೀಯ ಜನತಾ ಪಾರ್ಟಿಯ